ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಎಚ್ಡಿ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಈ ಕುರಿತು ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬನ್ನಿ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಎಚ್ಡಿ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೇಸ್ ಮುಚ್ಚಿ ಹಾಕಲು ಮಹಿಳೆ ಆರೋಪ ಪ್ರಕರಣ ಅಪಹರಣ ಬಗ್ಗೆ ದೂರು ಕೊಟ್ಟ ಸಂತ್ರಸ್ತೆಯ ಪುತ್ರ. ಕೇರ್ನಗರ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್. ಎಚ್ಡಿ ರೇವಣ್ಣ ಸತೀಶ್ ಬಾಪು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಎಚ್ಡಿ ರೇವಣ್ಣಗೆ ಮತ್ತೊಂದು ಸಂಕಷ್ಟ. ಕೇಸ್ ಮುಚ್ಚಿ ಹಾಕಲು ಮಹಿಳೆ ಅಪಹರಣ ಆರೋಪ. ಅಪಹರಣ ಬಗ್ಗೆ ದೂರು ಕೊಟ್ಟ ಸಂತ್ರಸ್ತೆಯ ಪುತ್ರ. ಕೇರ್ನಗರ ಠಾಣೆಯಲ್ಲಿ ದಾಖಲಾದ ಎಫ್ಐಆರ್. ಎಚ್ಡಿ ರೇವಣ್ಣ ಸತೀಶ್ ಬಾಬು ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಪ್ರಜ್ವಲ್ ದೌರ್ಜನ್ಯ ಎಸಗಿದ್ದ ಎನ್ನಲಾದ ಮಹಿಳೆಯ ಕಿಡ್ನಾಪ್ ಆಗಿದೆ. ರೇವಣ್ಣ ವಿರುದ್ಧ ಮೈಸೂರಿನ ಕೆಆರ್ ನಗರದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. 6 ವರ್ಷದಿಂದ ಆ ಮಹಿಳೆ ರೇವಣ್ಣನ ತೋಟದ ಮನೆಯಲ್ಲಿ ಕೆಲಸ ಮಾಡ್ತಿದ್ಲಂತೆ. ಈ ವಿಚಾರವನ್ನ ಏನಾದ್ರೂ ಹೇಳಿದ್ರೆ, ಪೊಲೀಸ್ಗೇನಾದ್ರೂ ಹೇಳಿದ್ರೆ ಆ ಪೊಲೀಸೇ ನಿಮ್ಮ ಮೇಲೆ ಕೇಸ್ ಹಾಕ್ತಾರೆ ಅಂತ ರೇವಣ್ಣ ಎದುರಿಸಿದಂತೆ ಆ ಮಹಿಳೆಯ ಮೇಲೆ. ಮಹಿಳೆಯ ಮಗನ ದೂರಿನ ಮೇರೆಗೆ ಈ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ. ಆ ಹುಡುಗನ ತಾಯಿ ಬೇಡಿಕೊಂಡಿದ್ರು ಪ್ರಜ್ವಲ್ ಬಲಾತ್ಕಾರ ಮಾಡಿದ್ನಂತೆ. ತಾಯಿಯ ವಿಡಿಯೋ ವೈರಲ್ ಆದ ಬಗ್ಗೆ ಹುಡುಗನಿಗೆ ಸ್ನೇಹಿತರಿಂದ ಮಾಹಿತಿ ಕೂಡ ಸಿಕ್ಕಿತ್ತಂತೆ. ಸಂತ್ರಸ್ತೆ ಮಗನ ದೂರಿನ ಮೇರೆಗೆ ರೇವಣ್ಣ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಇನ್ನು ಭವಾನಿ ಕರೆಯುತ್ತಿದ್ದಾರೆಂದು ಆ ಮಹಿಳೆಯನ್ನ ರೇವಣ್ಣ ಕರೆದುಕೊಂಡು ಹೋಗಿದ್ರಂತೆ. ಯಾವುದೋ ಜಾಗದಲ್ಲಿ ತನ್ನ ತಾಯಿಯನ್ನ ಕೂಡಿ ಹಾಕಿದ್ದಾರೆ, ತನ್ನ ತಾಯಿಗೆ ಅಪಾಯವಿದೆ ಎಂದು ದೂರಿನಲ್ಲಿ ಮಹಿಳೆಯ ಮಗ ಹೇಳಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಎಚ್ಡಿಕೆಗೆ ಈಗೊಂದು ಮತ್ತೊಂದು ಎಚ್ಡಿಕೆ ಅಣ್ಣನೇ ಆದ ರೇವಣ್ಣನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರುವಂಥದ್ದು. ಕೇಸ್ ಮುಚ್ಚಿ ಹಾಕಲು ಮಹಿಳೆಯ ಅಪಹರಣ ಆರೋಪ ಎದುರಾಗಿದೆ. ಅಪಹರಣದ ಬಗ್ಗೆ ದೂರು ಕೊಟ್ಟ ಸಂತ್ರಸ್ತೆಯ ಪುತ್ರ. ಈಗಾಗಲೇ ಸಂತ್ರಸ್ತೆಯ ಪುತ್ರ ದೂರನ್ನ ಸಲ್ಲಿಸಿರುವಂಥದ್ದು. ಕೆಆರ್ನಗರ ಠಾಣೆಯಲ್ಲಿ ರೇವಣ್ಣನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಚ್ಡಿ ರೇವಣ್ಣ ಹಾಗೂ ಸತೀಶ್ ಬಾಬು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕೋರ್ಟ್ಗೆ ವರದಿ ಸಲ್ಲಿಸುವಂತೆ ಎಫ್ಐಆರ್ ಕೂಡ ದಾಖಲಾಗಿದೆ. ಇನ್ನು ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ಎಚ್ಡಿ ರೇವಣ್ಣಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸಂತ್ರಸ್ತೆಯ ಮಗನ ದೂರಿನ ಮೇರೆಗೆ ಈ ಎಫ್ಐಆರ್ ದಾಖಲಾಗಿರುವಂಥದ್ದು. ತಾಯಿಯ ವಿಡಿಯೋ ವೈರಲ್ ಆದ ಬಗ್ಗೆ ಹುಡುಗನಿಗೆ ಸ್ನೇಹಿತರಿಂದ ಮಾಹಿತಿ ಸಿಕ್ಕಿತ್ತಂತೆ. ಭವಾನಿ ಕರೆಯುತ್ತಿದ್ದಾರೆ ಅಂತ ಮಹಿಳೆಯನ್ನ ರೇವಣ್ಣ ಕರೆದುಕೊಂಡು ಹೋಗಿದ್ರಂತೆ.